ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ನಿನ್ನಿನ ದಿವಸ ಪರಮಾನುಭವ ಬೋಧೆ ಅಂತಕ್ಕಂಥ ಗ್ರಂಥದೊಳಗೆ ಪಂಚಭೂತಾದಿಗಳಾದಂಥ ಭೂಮಿ, ಆಕಾಶ, ವಾಯು, ನೀರು ಈ ಒಂದು ಪಂಚಭೂತಗಳ ಉತ್ಪತ್ತಿಯನ್ನು ನೀವೆಲ್ಲ ಕೇಳಿದ್ದೀವಿ. ಇವತ್ತಿನ ದಿವಸ ವೈಕಾರಿಕ ಅಹಂಕಾರದಿಂದ ಪಂಚಜ್ಞಾನೇಂದ್ರಿಯಗಳ ಉತ್ಪತ್ತಿಯನ್ನು, ತೈಜಸ ಅಹಂಕಾರದಿಂದ ಪಂಚಕರ್ಮೇಂದ್ರಿಯ ಪಂಚಪ್ರಾಣಗಳ ಉತ್ಪತ್ತಿಯನ್ನು, ಎರಡು ಅಹಂಕಾರಗಳ ಮಿಶ್ರಣದಿಂದ ಅಂತಃಕರಣ ಪಂಚಕದ ಉತ್ಪತ್ತಿಯನ್ನು ನೀವೆಲ್ಲ ಕೇಳೋಣಂತ. ಬಗೆಯ ವೈಕಾರಿಕ ತೈಜಸ ಮಿಶ್ರದಿಂದೊದಗದ ವಕೀಲ ಕರಣಗಳು ಅಂತ ಹೇಳ್ತಾರೆ. ಅಂದ್ರೆ ಬಳಿಕ ತೈಜಸ ಅಹಂಕಾರದಿಂದ ಕರ್ಮೇಂದ್ರಿಯ ಪಂಚಕದ ಉತ್ಪತ್ತಿಯನ್ನು ಹೇಳ್ತಾರೆ. ಭಾಮಿನಿ, ವಾಕ್ಪಾಣಿ, ಪಾದ, ಪಾಯೋಪಸ್ಥ ನಾಮದ ಕರ್ಮೇಂದ್ರಿಯಗಳು ಆ ಮಹಾ ತೈಜಸವೆಂಬ ಅಹಂಕೃತಿಯಿಂದೇ ನೇಮದಿಂದ ಉದಯವಾದವು ನೋಡು ಅಂತೇಳಿ ಹೇಳ್ತಾರೆ. ಇಲ್ಲೇ ಪಂಚಕರ್ಮೇಂದ್ರಿಯ ಯಾವುವು ಅಂತಂದ್ರೆ ವಾಣಿ, ಪಾಣಿ ಅಂದ್ರೆ ಕೈ, ಪಾದ ಅಂದ್ರೆ ಕಾಲು, ಪಾಯು ಅಂದ್ರೆ ಗುದ, ಉಪಸ್ಥ ಅಂದ್ರೆ ಶಿಸ್ನ. ಹಿಂಗೆ ಈ ಹೆಸರಲ್ಲಿ ಇರುವಂಥ ಕರ್ಮೇಂದ್ರಿಯಗಳು ಉದಯ ಆದವು ಅಂತ ಹೇಳ್ತಾರೆ. ಮುಂದುವರೆದ ತೈಜಸ ನಾಮಕ ಅಹಂಕಾರವು ರಜೋಗುಣಾತ್ಮಕವಾಗಿರುವುದರಿಂದ ಅದು ಪ್ರವೃತ್ತಿ ಲಕ್ಷಣದೊಳಗೆ ಇರ್ತೈತಿ. ಆದ್ದರಿಂದ ಹುಟ್ಟಿದ ಪಂಚಕರ್ಮೇಂದ್ರಿಯಗಳಾದರೂ ಪ್ರವೃತ್ತಿ ರೂಪ ಕಾರ್ಯವನ್ನು ಮಾಡುವಂಥವುಗಳು ಆಗ್ಯಾವು ಅಂತ ಹೇಳ್ತಾ ಬಳಿಕ ಆ ವಾಕ್ಕಾದಿ ಕರ್ಮೇಂದ್ರಿಯಗಳ ವ್ಯಾಪಾರವನ್ನು ಹೇಳ್ತಾರೆ. ನುಡಿಯುವುದು, ಪಿಡಿಯುವುದು, ನಡೆಯುವುದು, ಬಿಡುವುದು, ಪಡೆಯುವುದು, ವಿಷಯ ಸುಖವನೆಂಬ ಗಡನದ ವರ್ತನವರಿಯಲ ವಚನಾದಿಯೊಡನೊಂದಿ ಪರಿವಿಡಿ ದೀರ್ಪವು ಅಂತ. ಅಂದ್ರೆ ಇಲ್ಲೇ ಅರ್ಥ ಸುಗಮವಾಗೈತಿ. ನುಡಿಯುವುದು ಅಂದ್ರೆ ಮಾತನಾಡುವುದು, ಪಿಡಿಯುವುದು ಅಂದ್ರೆ ಕೈಯಿಂದ ಯಾವುದಾದ್ರೂ ಒಂದು ವಸ್ತುವನ್ನು ಹಿಡಿಯುವುದು, ನಡೆಯುವುದು ಅಂದರೆ ಕಾಲುಗಳು ಚಲಿಸುವುದು, ಇನ್ನು ಬಿಡುವುದು ಅಂದ್ರೆ ಗುದದ್ವಾರದಿಂದ ಮಲವನ್ನು ಬಿಡುವುದು, ಇನ್ನು ಪಡೆಯುವುದು ಅಂತಂದ್ರೆ ಜನನೇಂದ್ರಿಯವು ಸುರತ ಸುಖವನ್ನು ಹೊಂದುವುದು ಅನ್ನುವಂಥ ಈ ಒಂದು ಸಮೂಹದ ನಡವಳಿಕೆಯನ್ನು ವಿಚಾರ ಮಾಡಿದರೆ ಇವೆಲ್ಲ ಕ್ರಮದಿಂದ ಕೂಡಿಕೊಂಡು ಇರ್ತಾವು ಅಂತೇಳಿ ಹೇಳ್ತಾರೆ. ಬಳಿಕ ಪಂಚಪ್ರಾಣಗಳು ತೈಜಸ ಅಹಂಕಾರದಿಂದ ಉತ್ಪನ್ನಗಳಾಗಿರುತ್ತವೆಂದು ಹೇಳುತ್ತಾರೆ. ಪ್ರಾಣಾಪಾನ ವ್ಯಾನೋದಾನ ಸಮಾನವೆಂದೊಣೆಯ ಮಿಲ್ಲದೈದಸುಗಳು ಮಾನದೆ ತೈಜಸದಿಂದುದಿಸಿದವೆಂದು ಜಾನೆ ಮೈತ್ರೇಯಿ ನಿಶ್ಚಯಿಸಿಪುದು ಅಂತ ಹೇಳ್ತಾರೆ. ಈ ಪಂಚಪ್ರಾಣ ಯಾವುದು ಅಂತಂದ್ರೆ ಪ್ರಾಣ ಅಂದ್ರೆ ಹೃದಯದಲ್ಲಿರ್ತಕ್ಕಂಥದ್ದು, ಅಪಾನ ಅಂದ್ರೆ ಗುದದಲ್ಲಿರ್ತಕ್ಕಂಥದ್ದು, ಇನ್ನು ಶರೀರವನ್ನು ತುಂಬಿಕೊಂಡಿರುವಂಥದ್ದು ವ್ಯಾನ, ಕಂಠದಲ್ಲಿರುವುದು ಉದಾನ, ನಾಭಿಯಲ್ಲಿರುವುದು ಸಮಾನ. ಈ ರೀತಿ 5 ವಾಯುಗಳು ಉತ್ಪನ್ನ ಆದವು ಅಂತೇಳಿ ಹೇಳ್ತಾರೆ. ಬಳಿಕ ಧರಿಸಿ ದೇಹವನ್ನು ಕೆಟ್ಟವನ್ನು ವಿಸರ್ಜಿಸಿ ಕರಗಿದಸನ ರಸವನ್ನು ಪಿರಿದುದ್ಗಾರಿಸಿ ಎನ್ನವನು ಸಮಭಾಗಿಸಿ ಚರಿಪವ ಪರಿವಿಡಿದುಸುಗಳು ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರಾಣವಾಯು ಶರೀರವನ್ನು ಧಾರಣ ಮಾಡಿಕೊಂಡಿರ್ತದೆ, ಅಪಾನವಾಯು ಮಲವನ್ನು ತ್ಯಾಗ ಮಾಡ್ತದೆ, ವ್ಯಾನವಾಯು ಅನ್ನರಸವನ್ನು ಗ್ರಹಿಸಿ ಶರೀರದ ತುಂಬೆಲ್ಲ ತಿರುಗ್ತೈತಿ, ಇನ್ನು ಸಮಾನ ವಾಯು ಅಂತಂದ್ರೆ ಅನ್ನವನ್ನು ಸರಿಯಾಗಿ ಹಂಚುವಂಥ ಕೆಲಸವನ್ನು ಮಾಡ್ತೈತಿ. ಈ ರೀತಿ ಈ 5 ವಾಯುಗಳು ಶರೀರದೊಳಗೆ ಯಾವಾಗಲೂ ಸಂಚರಿಸುತ್ತಾವಿರ್ತಾವು ಅಂತೇಳಿ ತಿಳ್ಕೋಬೇಕು ಅಂತ ಹೇಳ್ತಾರೆ.
ಇನ್ನು ಈ 5 ವಾಯುಗಳು ಪ್ರವೃತ್ತಿ ಲಕ್ಷಣದಿಂದ ಕೂಡಿಕೊಂಡಿರ್ತವು. ಆದ್ದರಿಂದ ತೈಜಸ ಅಹಂಕಾರದಿಂದ ಉತ್ಪನ್ನಗಳಾಗಿ ಅದಾವು ಅಂತೇಳಿ ನಿಶ್ಚಯ ಮಾಡ್ತಕ್ಕದ್ದು ಅಂತ ಹೇಳ್ತಾ ಬಳಿಕ ಸತ್ವ ಗುಣಾತ್ಮಕವಾದ ವೈಕಾರಿಕ ಅಹಂಕಾರದ ಕಾರ್ಯಗಳಾದ ಪಂಚಜ್ಞಾನೇಂದ್ರಿಯಗಳ ಉತ್ಪತ್ತಿಯನ್ನು ಹೇಳ್ತಾರೆ. ಶ್ರವಣ ಚರ್ಮಾಕ್ಷ ಜಿಹ್ವ ಘ್ರಾಣವೆಂಬ ನಾಮವನ್ನುಳ್ಳ ಬುದ್ಧೀಂದ್ರಿಯಗಳು ಹವಣಿಸಿ ವೈಕಾರಿಕ ಹಂತೆಯಿಂದ ತೋರುವವು ಮೈತ್ರೇಯಿ ಸಂಭಾವಿಸು ಅಂತೇಳಿ ಹೇಳ್ತಾರೆ. ತಾತ್ಪರ್ಯ ಏನಪ್ಪ ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ತೊಗಲು ಅಂತಕ್ಕಂಥ ಈ 5 ಜ್ಞಾನೇಂದ್ರಿಯಗಳು ಅರಿವುಳ್ಳ ಸಾಧನಗಳು ಶಬ್ದಾದಿ ವಿಷಯಗಳನ್ನು ಪ್ರಕಾಶ ಮಾಡ್ತಿರ್ತವು. ಆದ್ದರಿಂದ ಸತ್ವಗುಣಾತ್ಮಕವಾದ ವೈಕಾರಿಕ ಅಹಂಕಾರದಿಂದ ಉತ್ಪನ್ನ ಆಗ್ಯಾವು ಅಂತೇಳಿ ತಿಳ್ಕೋಬೇಕು ಅಂತೇಳಿ ಹೇಳ್ತಾರೆ. ಬಳಿಕ ಮೇಲೆ ಹೇಳಿದಂಥ 5 ಜ್ಞಾನೇಂದ್ರಿಯಗಳ ವ್ಯವಹಾರವನ್ನು ಹೇಳ್ತಾರೆ. ರವಮುಖ್ಯವಾದ ವಿಷಯ ಸಮುದಾಯವನ್ನು ತವೆ ಕೇಳುವ ಸೋಂಕುವ ಲೋಕಿಸಿಪ ಸವಿವ ವಾಸಿಸುವ ವಿಜ್ಞಾನ ವರ್ತನವಿಡಿ ವಿರತ ಮಶವ ಕ್ರಮದಿಂದೇ ಅಂತ ಹೇಳ್ತಾರೆ. ಅಂದ್ರೆ ಶಬ್ದವೇ ಮೊದಲಾದ ವಿಷಯ ರಾಶಿಯನ್ನು ಚೆನ್ನಾಗಿ ಕೇಳುವ, ಮುಟ್ಟುವ, ನೋಡುವ, ಉಣ್ಣುವ, ಮೋಷಿಸುವ ಜ್ಞಾನ ಮಾರ್ಗವನ್ನು ಹಿಡಿದ ಯಾವಾಗಲೂ ಪೂರ್ವದಲ್ಲಿ ಹೇಳಿದ ರೀತಿಯಂತೆ ಇವು ವರ್ತನೆಯನ್ನು ಮಾಡ್ತಾವು ಅಂತ ಹೇಳ್ತಾ ಬಳಿಕ ವೈಕಾರಿಕ ತೈಜಸಗಳೆಂಬ 2 ಅಹಂಕಾರಗಳ ಮಿಶ್ರಣದಿಂದ ಅಂತಃಕರಣವೆಂಬ ಪಂಚಕವು ಉತ್ಪನ್ನವಾದವೆಂದು ಹೇಳ್ತಾರೆ. ಸತಿ ಕೇಳು ತೈಜಸ ವೈಕಾರಿಕದ ಮಿಶ್ರಗತಿಗಳನ್ನು ಬುದ್ಧಹಮ ಚಿತ್ತು ಅತಿಶಯ ಜ್ಞಾತೃವೆಂದೆನಿಸುವ ಕರ್ಣಸಂತತಿ ಪರಿಪಾಟಿಯಿಂದೊದಗೆದು ಅಂತೇಳಿ ಹೇಳ್ತಾರೆ. ತಾತ್ಪರ್ಯ ಏನಪ್ಪ ಅಂತಂದ್ರೆ, ಹೇ ಪ್ರಿಯಳೆ ಕೇಳೋ, ಮನ ಬುದ್ಧಿ ಅಹಂಕಾರ ಚಿತ್ತು ಜ್ಞಾತೃಗಳೆಂಬ ಅಂತಃಕರಣ ಪಂಚಕವು ವೈಕಾರಿಕ ಮತ್ತು ತೈಜಸ ಇವುಗಳ ಮಿಶ್ರಣದಿಂದ ಉತ್ಪನ್ನ ಆದವು ಅಂತೇಳಿ ತಿಳ್ಕೊ ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ಈ ಕರ್ಣಗಳಲ್ಲಿ ವಿಷಯಗಳ ಪರ್ಯಂತರ ಹೋಗುವುದು ಮತ್ತು ಅವುಗಳನ್ನು ಪ್ರಕಾಶ ಮಾಡುವುದು ಇವೆರಡೂ ಇರುವುದರಿಂದ ಉಭಯ ಅಹಂಕಾರಗಳ ಮಿಶ್ರಣದಿಂದ ಉತ್ಪನ್ನಾಗಿ ಅದಾವು ಅಂತೇಳಿ ನೀ ತಿಳ್ಕೊ ಅಂತೇಳಿ ಮೈತ್ರಾದೇವಿಗೆ ಹೇಳ್ತಾರೆ. ಬಳಿಕ ಮನ ಬುದ್ಧಾದಿಗಳ ವ್ಯಾಪಾರವನ್ನು ಹೇಳ್ತಾರೆ. ನೆನಹು ನಿಶ್ಚಯ ಗರ್ಭಧಾರಣವರಿವೆಂಬಿವನು ಬೆಳೆದ ಕ್ರಮದೊಡಗೂಡಿ ಅನಿತು ಕರ್ಣಮಿರ್ಪದವರಿದೇನೆ ಜಯಿಸಲ್ಕೆ ತನು ವಿಕೃತಿಗೆ ಮೊಟ್ಟ ಮೊದಲಾಗಿ ಅಂತ. ಅಂದ್ರೆ ಆ ಉಭಯ ಅಹಂಕಾರಗಳ ಮಿಶ್ರದಿಂದ ಉತ್ಪನ್ನಗಳಾದ ಮನ ಮೊದಲಾದವುಗಳು ಕ್ರಮವಾಗಿ ನೆನಹು, ನಿಶ್ಚಯ, ಗರ್ವ, ಧಾರಣ ಅಂತಕ್ಕಂಥ ಒಂದು ಜ್ಞಾನಗಳೆಂಬ ಅಂತಕ್ಕಂಥ ವ್ಯವಹಾರವನ್ನು ಮಾಡ್ತವು. ಇವು ಶರೀರ ಉತ್ಪತ್ತಿಯಾಗುವುದಕ್ಕಿಂತಲೂ ಪೂರ್ವದಲ್ಲಿಯೇ ಉತ್ಪನ್ನ ಆಗ್ಯದಾವು ಅಂತೇಳಿ ತಿಳ್ಕೋಬೇಕು ಅಂತ ಹೇಳ್ತಾ ಬಳಿಕ ಅನೇಕ ತತ್ವಗಳು ಕೂಡಿ ಈ ಶರೀರವಾಗಿರುತ್ತದೆ ಎಂದು ಹೇಳ್ತಾರೆ. ಪೇಳಿದಿ ಭೂತ ಪಂಚಕವ ದಶೇಂದ್ರಿಯವಾಲೋಕ್ಷಿಪ್ರಾಣ ಪಂಚಕ ಮೇಳವೈದ್ಯಂತ್ ಕರಣವೆಂಬ ಬಹು ತತ್ವ ಜಾಲದೊಳಬ್ಬಿ ತೋರುವ ತನುವಕ್ಕೂ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ತಾತ್ಪರ್ಯ ಏನಪ್ಪ ಅಂತಂದ್ರೆ ಪಂಚಭೂತ, ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಪಂಚಪ್ರಾಣ, ಅಂತಃಕರಣ ಅಂತಕ್ಕಂಥ ಪಂಚಕ ಅಂತಕ್ಕಂಥ ಈ 25 ತತ್ವಗಳ ಸಮೂಹ ಏನದ ಅಲ್ಲ, ಈ ಸಮೂಹವೇ ಈ ಸ್ಥೂಲ ಶರೀರ ಅಂತ ಅನಿಸ್ಕೊತತಿ ಅಂತೇಳಿ ಹೇಳ್ತಾರೆ. ಬಳಿಕ ಉಕ್ತ ದೇಹದಲ್ಲಿ ನಾನು, ನನ್ನದು ಎಂಬ 2 ಅಹಂಕಾರ ಮಮಕಾರಗಳುಳ್ಳವನೇ ಕಲ್ಪಿತ ಪುರುಷನೆಂದು ಹೇಳಿಸಿಕೊಳ್ತಾನಂತ ಹೇಳ್ತಾರೆ. ಇನಿತು ತತ್ವಾನುರೂಪಿತವಾದ ತನು ತನ್ನದೆನಿಪ ತಾನೆಂಬವೆರಡು ಹಂತೆ ತನಗುಳ್ಳವನು ತಾನೇ ಕಲ್ಪಿತ ಪುರುಷನಪ್ಪನು ಕೇಳು ತನ್ನಜ್ಞ ಭ್ರಮೆಯಿಂದೇ ಅಂತ ಹೇಳ್ತಾರೆ. ದೇಹಕ್ಕೆ ಭಿನ್ನವಾಗಿ ಸಾಕ್ಷಿ ಅರುರೂಪನಾಗಿ ತಾನಿದ್ದರೂ ಕೂಡ ತನ್ನನ್ನು ತಾನು ಮರೆತು ದೃಶ್ಯವಾಗಿ ಕಾಣುವ, ಅಂದರೆ ಎದುರಿಗೆ ಕಣ್ಣಿಗೆ ಕಾಣುವಂಥ ಈ ಶರೀರವೇ ತಾನೆಂದು
ಒಮ್ಮೊಮ್ಮೆ ತನ್ನದೆಂದು ಅಭಿಮಾನ ಉಳ್ಳವನು ಯಾವದಾನೋ ಅವನು ಕಲ್ಪಿತ ಪುರುಷ ಅಂತೇಳಿ ಹೇಳಿಸ್ಕೊತಾನೋ, ಅಂದ್ರೆ ಅವನಿಗೆ ಜೀವನೆಂಬ ಭಾವವನ್ನು ಹೇಳ್ತಾರೆ. ಬಳಿಕ ಕಲ್ಪಿತ ಪುರುಷನೊಬ್ಬನೇ ಜಗದ್ರೂಪನಾಗಿರುತ್ತಾನೆಂದು ಹೇಳುತ್ತಾರೆ. ಬೀಜವೇ ವೃಕ್ಷವ ಬೀಜವಾಮು ಮಾಧವೋ ಲೇ ಜಗಜ್ಜೀವ ರೂಪವಾಗಿ ರಾಜಿಸುತ್ತಿರ್ಪನಂತ ಕಲ್ಪಿತನು ಜಗದ್ಬೀಜ ಭಾವಾನ್ವಿತನದರಿಂದೇ ಅಂತ. ತಾತ್ಪರ್ಯ ಏನಪ್ಪ ಅಂತಂದ್ರೆ, ಒಂದು ಬೀಜದೊಳಗೆ ಹೊಳಿಕೆ, ಸೊಳಿಕೆ, ಮೊಳಿಕೆ ಅಂಥೇಳಿ 3 ಭೇದವಾಗಿ ವೃಕ್ಷ ರೂಪವೇ ಹೆಂಗಿರ್ತದೋ ಹಾಗೆ ಈ ಕಲ್ಪಿತ ಪುರುಷನು ಜೀವ, ಈಶ್ವರ, ಜಗತ್ತಿನ ರೂಪವಾಗಿ ಹೊಳಿತಾ ಇರ್ತಾನೆ. ಆದ್ದರಿಂದ ಈ ಯಾವತ್ತು ಜಗತ್ತಿಗೆ ಮೂಲ ಕಾರಣ ರೂಪ ಆಗ್ಯಾನು ಅಂತೇಳಿ ಹೇಳಿಸ್ಕೊಳ್ತಾನೆ. ಬಳಿಕ ಒಬ್ಬ ಕಲ್ಪಿತ ಪುರುಷನಲ್ಲಿ ಅನೇಕ ಜೀವಗಳು ಜಗತ್ತು ಹೇಗೆ ತೋರಿದವೆಂದು ಶಂಕೆಯನ್ನು ಮಾಡಿದರೆ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಕಾದ ಕಬ್ಬಿಣದೊಂದು ಗಟ್ಟಿಯೊಳಗಣಿತ ಮಾದ ಕಿಡಿಗಳುದೀಸುವಂತೆ ಭೇದರೂಪಿನ ಜಗಜ್ಜೀವರ ಕಲ್ಪಿತ ನೋರುವಲ್ಲಿ ಮಸಗಿ ತೋರ್ಕು ಅಂತ. ಅಂದ್ರೆ ಕೆಂಪಗೆ ಕಾದ ಒಂದು ಕಬ್ಬಿಣದ ಗಟ್ಟಿಯಿಂದ ಅನೇಕವಾದ ಕಿಡಿಗಳು ತದ್ರೂಪವಾಗಿ ಏಕಕಾಲಕ್ಕೆ ಹೆಂಗೆ ಉತ್ಪನ್ನ ಆಕ್ಕಾವೋ ಹಂಗೆ ಒಬ್ಬ ಕಲ್ಪಿತ ಪುರುಷನಲ್ಲಿ ಅನೇಕ ಜೀವಿಗಳು ಜಗತ್ತು ತೋರುತ್ತವೆ ಅಂತಕ್ಕಂಥ ಭಾವವನ್ನು ಇಲ್ಲಿ ಹೇಳ್ತಾರೆ. ಅಂದ್ರೆ ವ್ಯಾಪಕವಾದ ಒಂದು ಆಕಾಶವೇ ಪರಿಚ್ಛಿನ್ನಗಳಾದ ಘಟಾದಿ ಉಪಾಧಿಗಳಿಂದ ಅನೇಕ ಆಕಾಶಗಳು ಉತ್ಪನ್ನವಾಗಿ ತೋರುವಂತೆ ಉಪಾಧಿಗಳು ನಾಶವಾಗುವುದರಿಂದ ಅನೇಕತ್ವವು ನಾಶವಾಗಿ ಹೋಗುತ್ತದೆ. ಹೆಂಗೆ ಅದು ನಾಶವಾಗಿ ಹೋಗ್ತದನೋ ಹಂಗೆ ಈ ಏಕಜೀವನಾದ ಕಲ್ಪಿತ ಪುರುಷನು ಉಪಾಧಿಗಳಾದ ಅನೇಕ ದೇಹಾದಿಗಳಿಂದ ಅನೇಕವಾಗಿ ತೋರ್ತಾನೆ. ದೇಹಗಳು ನಷ್ಟವಾದರೂ ಏಕವಾಗಿಯೇ ಇರ್ತಾನೆ. ಅನೇಕಾತ್ಮವಾಗಿ ತೋರುವುದು ಜೀವರು ಉತ್ಪತ್ತಿ ನಾಶವಾಗುವುದು ಉಪಾಧಿ ದೃಷ್ಟಿಯಿಂದಲೇ ಹೊರತು ನಿಜದಿಂದ ಇಲ್ಲ ಅಂತಕ್ಕಂಥ ಭಾವವನ್ನು ಇಲ್ಲೇ ಹೇಳ್ತಾರೆ. ಆದ್ದರಿಂದ ಆತ್ಮರ ಭೇದವನ್ನು ಇಲ್ಲಿ ಹೇಳಿದ್ದು ಉಪಾಧಿ ಮೂಲಕ ಹೇಳಿರುತ್ತದೆ ಹೊರತು ಅದನ್ನು ಸಹಜವಾಗಿ ಹೇಳಿಲ್ಲ ಅಂತೇಳಿ ಹೇಳ್ತಾರೆ. ಬಳಿಕ ಕಲ್ಪಿತನಲ್ಲಿ ತೋರಿದ ಕಲ್ಪಿತ ಜಗತ್ತು ಭ್ರಾಂತಿಯಿಂದ ಸತ್ಯವಾಗಿ ತೋರುತ್ತದೆ ಅಂತೇಳಿ ಹೇಳ್ತಾರೆ. ಕೊರಡಿನ ಚೋರನಿಂದಾದ ಭಯಾಧಿಕದಿರುವುದು ನಿಜವೆನಿಸಲೆಸುವಂತೆ ಪಾರಮಾರ್ಥವೆನಿಸುತ್ತಿ ಜಗವೆಂತು ಕಲ್ಪಿತ ಪುರುಷನಿಂದಾದುದಂಗನೆ ಕೇಳು ಅಂತ ಹೇಳ್ತಾರೆ. ಮೈತ್ರಿಯಿಗೆ ಹೇಳ್ತಾರೆ ಮುಂದುವರೆದ. ಈ ಒಂದು ನಸುಗತ್ತಲೆಯಲ್ಲಿ ದಾರಿ ಹಿಡ್ಕೊಂಡ ಹೋಗುವಂಥ ಮನುಷ್ಯಾಗ ಒಂದು ಮೋಟು ಮರ ಅಂದ್ರೆ ಬರೀ ಟೊಂಗೆ ರೆಂಬೆಗಳಿಲ್ಲದ ಒಂದು ಮಂಡ ಮರದ ಬಡ್ಡಿ ನಿಂತಿತ್ತು ಅಂತಂದ್ರೆ ಅದು ಕಾಳ ಬಂದು ನಿತ್ತಾನಲ್ಲಿ ಅನ್ನುವಂಥ ಭ್ರಾಂತಿ ಆತವನಿಗೆ. ಅವನ ದೃಷ್ಟಿಗೆ ಆ ಮೋಟು ಮರದ ಜ್ಞಾನ ಆಗುವವರೆಗೂ ಅಂದ್ರೆ ಆ ದಾರಿಯಲ್ಲಿ ಹೋಗ್ತಕ್ಕಂಥ ಆ ವ್ಯಕ್ತಿ ಆ ಮೋಟು ಮರದ ಸಮೀಪಕ್ಕೆ ಹೋಗಿ ಅದು ಮನುಷ್ಯ ಅಲ್ಲ, ಅದು ಕಳ್ಳ ಅಲ್ಲ, ಅದು ಒಂದು ಮರದ ಬಡ್ಡಿ ತುಂಡು ಅಂತಕ್ಕಂಥದ್ದು ಜ್ಞಾನ ಆಗುವವರೆಗೂ ಅವನಲ್ಲಿ ಅಲ್ಲಿ ಒಬ್ಬ ಕಳ್ಳ ನಿತ್ತಾನ ಅಂತಕ್ಕಂಥ ಪ್ರತೀತಿ ಹೆಂಗೆ ನಿಜವಾಗಿರ್ತದೋ ಹಂಗೆ ಕಲ್ಪಿತ ಪುರುಷನ ಭ್ರಾಂತಿಯಿಂದ ತೋರಿದ ಈ ಜಗತ್ತು ನಿಜ ಸ್ವರೂಪದ ಜ್ಞಾನವಾಗುವವರೆಗೂ ಈ ಜಗತ್ತು ಸತ್ಯ ಅಂತನ ಕಾಣ್ತಿರ್ತೈತಿ. ಆದ್ರೆ ತನ್ನನ್ನು ತಾನು ತಿಳಿದು ಸ್ವರೂಪ ಜ್ಞಾನವನ್ನು ಮಾಡಿಕೊಂಡಿದ್ದಾದ್ರೆ ಈ ಒಂದು ಜಗತ್ತು ಮಿಥ್ಯೆಯಾಗಿ ತೋರ್ತತಿ ಅನ್ನುವಲ್ಲಿಗೆ ಮಂಗಳಂ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ.